ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರೆ ನಂಬರ್ 1 ಹುಡುಗಿಗೆ ಎಲ್ಲಿ ಸ್ಥಾನ ಹೋಗುತ್ತೆ ಈ ಮಗು ಎಲ್ಲಿ ಹೋಗುತ್ತೆ ಸರ್ ಅದು ಇವರು ಅರ್ಥ ಮಾಡ್ಕೊಂತ ಇಲ್ವಲ್ಲ ಸರ್ ಇವರು ಅಲ್ಲ ಇವರು ಅರ್ಥ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಬಳಿಯ ನೀಲಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅವ್ಯವಹಾರ ನಡೀತಾ ಇದ್ದು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಮುಖ್ಯ ಶಿಕ್ಷಕ ದೊಡ್ಡಯ್ಯ ಬದಲಾವಣೆ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ನೀಲಸಂದ್ರ ಶಾಲೆಯಲ್ಲಿ ಇತ್ತೀಚೆಗೆ ಅತಿಥಿ ಶಿಕ್ಷಕರಿಬ್ಬರು ರಾಜೀನಾಮೆ ನೀಡಿದ್ರು. ಈ ಬಗ್ಗೆ ಚರ್ಚೆ ನಡೆಸಲು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರ ಸಭೆಯನ್ನ ಕರೆಯಲಾಗಿತ್ತು. ಮುಖ್ಯ ಶಿಕ್ಷಕ ದೊಡ್ಡಯ್ಯ ಯಾವುದೇ ಮಾಹಿತಿ ನೀಡದೆ ಸಭೆಯ ನಡವಳಿಯಲ್ಲಿ ನಮ್ಮ ಸಹಿ ಪಡೆದು ಅವರಿಗೆ ಬೇಕಾದವರನ್ನ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ನೇಮಿಸಿಕೊಂಡಿದ್ದಾರಂತೆ. ಇದನ್ನ ಪ್ರಶ್ನೆ ಮಾಡಿದ ಎಸ್ಡಿಎಂಸಿ ಅಧ್ಯಕ್ಷೆ ಗೀತಾರವರನ್ನ ಶಾಲೆಯ ಆವರಣದಲ್ಲಿ ಕೂಡಿ ಹಾಕಲಾಗಿತ್ತು. ಕೂಡಲೇ ಪೊಲೀಸರಿಗೆ ಕರೆ ಮಾಡಿದ್ರಿಂದ ಪೊಲೀಸರು ಗೇಟ್ ತೆಗೆಸಿ ಅವರನ್ನ ಬಿಡಿಸಿದ್ರು. ಇನ್ನು ಈ ಬಗ್ಗೆ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷೆ ಗೀತಾ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿ, ಶಾಲೆಯಲ್ಲಿ ಸುಮಾರು 24 ಮಂದಿ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗೆ ಬರ್ತಾ ಇಲ್ಲ. ಅಲ್ಲದೆ ಶಾಲೆಯ ಅಭಿವೃದ್ಧಿಯ ಸಮಿತಿಯ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ ನನ್ನ ಗಮನಕ್ಕೆ ತಾರದೆ ಹಳೆಯ ಅಧ್ಯಕ್ಷರ ಸಹಿ ಪಡೆದು ಹಣ ಡ್ರಾ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ವಿರುದ್ಧ ಗ್ರಾಮಸ್ಥರನ್ನ ಎತ್ತಿಕಟ್ಟಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಾನು ಸ್ಕೂಲ್ಗೆ ಎಸ್ಡಿಎಂಸಿ ಅಧ್ಯಕ್ಷರನ್ನ ಮಾಡ್ಕೊಂಡಾದ್ಮೇಲೆ ನಾನು ಸ್ಟೇಟ್ಮೆಂಟನ್ನ ತಗೊಂಡೆ. ಏನಂತ ಸರ್ ಸ್ಕೂಲ್ಗೆ ಏನೂ ಸೌಲಭ್ಯನೂ ಕೊಡ್ತಾ ಇಲ್ವಲ್ಲ ಸರ್, ವಾಶ್ರೂಮ್ ಕ್ಲೀನ್ ಮಾಡಿಲ್ಲ, ಡೆಟೈಲು ಪೆನೆಲು ತಂದಿಲ್ಲ, ಏನು ಸರ್ ಇದು ಅಂತ ನಾನು ಕೇಳಿದೆ. ನನಗೆ ಗೌರ್ಮೆಂಟಿಂದ ಏನು ಸೌಲಭ್ಯನೂ ಬರ್ತಾ ಇಲ್ಲ ಗೀತವ್ರೆ, ನಾನೆಲ್ಲ ನನ್ನ ಕೈಯಿಂದನೇ ಆಗ್ತಾಯಿದ್ದೀನಿ, ನನಗೆ ಗೌರ್ಮೆಂಟಿಂದ ಏನೂ 4 ಹಣ್ಣಿನ 9 ಪೈಸೆನೂ ನನಗೆ ಬರ್ತಾ ಇಲ್ಲ ಅಂದರು. ದೊಡ್ಡಯ್ಯ ಸರು, ನಮ್ಮ ಸ್ಕೂಲ್ HM ಸರ್ ಅವ್ರನ್ನ ನಾನು ಕೇಳಿದ್ದಕ್ಕೆ ನನಗೇನು ಸೌಲಭ್ಯ ಬರ್ತಾ ಇಲ್ಲ ಗೀತವ್ರೆ ಅಂತ ಅಂದರು. ಸರ್ ಏನೂ ಬರ್ತಾ ಇಲ್ವ ಸರ್ ಅಂತ ಅಂದಕ್ಕೆ, ಇಲ್ಲ ಗೀತವ್ರೆ ನನಗೆ ಬರ್ತಾ ಇಲ್ಲ ಅಂದರು. ಸರಿ ಸರ್ ಆಯಿತು, ನಾನು ಗಮನಕ್ಕೆ ತಗೋತೀನಿ ಸರ್ ಅಂದ್ಬಿಟ್ಟು ಸಭೆ ಬುಕ್ ಕೇಳಿದೆ ಸರ್. ಸಭೆ ಬುಕ್ಕು ಕೊಡಿ ಸರ್. ಸಭೆ ಬುಕ್ಕು ಅಂದರೆ SDMC ಅಧ್ಯಕ್ಷರು ಸಭೆ ಬುಕ್ಕು ಮತ್ತು ಇದ್ರದ್ದು ಸ್ಟೇಟ್ಮೆಂಟೊಂದು ಗ್ರೂಪ್ ಮಾಡ್ತಾರಲ್ಲ, ಆಮೇಲೆ ಚಾಲನ್ ಮಾಡ್ತಾರಲ್ಲ ಚೆಕ್ಕೊಂದು ಸಭೆ ಬುಕ್ಕೂ ಎರಡೂ ತೆಗೀರಿ ಸರ್ ಅಂತ ಇಲ್ಲಿವರೆಗೂ ಕೇಳ್ತಾಯಿದ್ದೀನಿ. ತೆಗಿತಾನೆ ಇಲ್ಲ ಸರ್. ನಿಮಗೇನು ತೋರಿಸೋದು? ನೀನು ಯಾರು ನನ್ನ ಕೇಳೋಕ್ಕೆ? ನಾನು ತೋರಿಸ್ಕೊಳ್ಳೋರಿಗೆ ತೋರಿಸ್ಕೊತೀನಿ ಅಂತ ಮಾತಾಡ್ತಾರೆ ಸರ್. ನಾನು ಆಯಿತು ಬಿಡಿ ಸರ್ ಅಂತ BO ಗಮನಕ್ಕೂ ನಾನು ತಗೊಂಡೋದೆ ಲೆಟ್ರನ್ನ. ಇಲ್ಲಿಗೆ ಬಂದರು, ಲೆಟ್ರನ್ನ ಕೊಟ್ಟೆ. ನಮ್ಮದು ಗೌರ್ಮೆಂಟ್ ಸ್ಕೂಲಿಂದ ಬಂದಿರೋ ದುಡ್ಡು ದುರ್ಬಳಕೆಯಾಗಿದೆ, ನಮ್ಮ ಪೇರೆಂಟ್ಸ್ಗೆ ಮತ್ತು SDMC ಅಧ್ಯಕ್ಷರಿಗೆ ಏನೂ ಗಮನಕ್ಕೆ ತರದಲೆ ದುಡ್ಡು ದುರ್ಬಳಕೆಯಾಗಿದೆ, ನಮಗೆ ನ್ಯಾಯ ದೊರಸ್ಕೊಡಿ ಅಂತ ಸ್ಟೇಟ್ಮೆಂಟು ತೊಗೊಬಂದೆ, BO ಗಮನಕ್ಕೆ ತೊಗೊಬಂದೆ ಸರ್. ಅಷ್ಟನ್ನು ನಾನು ಕೇಳಿದ್ದಕ್ಕೆ ನನ್ನ ಏಕಾಏಕಿ SDMC ಅಧ್ಯಕ್ಷರಿಂದ ತೆಗಿಯೋಕ್ಕೆ ಪ್ಲ್ಯಾನ್ ಮಾಡಿ ನಮ್ಮ SDMC ಅಧ್ಯಕ್ಷರಿಗೆ ನನ್ನ ಕೆಟ್ಟ ಒಪಿನಿಯನ್ ನನ್ನ ಬಗ್ಗೆ ಕೊಟ್ಟಿದ್ದಾರೆ ಸರ್. ಅದು ಯಾಕೆ ಕೊಟ್ಟರು ಏನು ಕೊಟ್ಟರು ಅಂತ ನನಗೆ ಮಾಹಿತಿ ಇಲ್ಲಿವರೆಗೂ ಗೊತ್ತಿಲ್ಲ ಸರ್. ನನಗೆ ನ್ಯಾಯ ದೊರಸ್ಕೊಡಿ ಸರ್. ಕೇಳಕ್ಕೆ ಬಂದಿದ್ದಕ್ಕೆ ನನ್ನ ಗಾಡಿನೂ ನನ್ನನ್ನು ಒಳಗಡೆಗೆ ಹಾಕೊಂಡು ಬೀಗ ಹಾಕೊಂಡ್ಬಿಟ್ರು ಸರ್. ಇಷ್ಟೇ ಸರ್ ಇಲ್ಲಿ ಸಮಸ್ಯೆನೂ. ದೊಡ್ಡಯ್ಯ ಸರೇ ಬೀಗ ಹಾಕೊಂಡ್ಬಿಟ್ರು ಸರ್. ನಾನು ಹೆಂಗೆ ಸರ್ ಏಕಾಏಕಿ SDMC ಅಧ್ಯಕ್ಷರನ್ನ ತೆಗ್ದಿದ್ದೀರಾ, ಅದನ್ನು ಸ್ಟೇಟ್ಮೆಂಟ್ ಅದೇನು ಬರ್ದಿದ್ದೀರಾ ಅದನ್ನು ಕೊಡಿ ಸರ್ ನನಗೆ. ನಾನು ಅದನ್ನು ಗಮನಕ್ಕೆ ತರದಿಲ್ಲ. ಅದು ಹೆಂಗೆ ಸರ್ ನೀವು ಮಾಡಿದ್ದೀರಾ? ನನ್ನ ಪೇರೆಂಟ್ಸ್ಗೂ ಗಮನಕ್ಕೆ ತರದಿಲ್ಲ. ನೀವು ಕರೆದಿದ್ದೇನೋ ಈ ಗೆಸ್ಟ್ ಟೀಚರ್ ಇಬ್ಬರೂ ಬರ್ತಾ ಇಲ್ಲ ಅನ್ನೋ ಮೀಟಿಂಗ್ ಕರೆದಿದ್ರಿ, ಆದರೆ ನೀವು ಮಾಡಿದ್ದೇನಿದು? ಹೆಂಗೆ ಅಧ್ಯಕ್ಷರನ್ನ ಚೇಂಜ್ ಮಾಡಿಬಿಟ್ಟು ಏಕಾಏಕಿ ಹೆಂಗೆ ಚೇಂಜ್ ಮಾಡಿದ್ರಿ ನೀವು? ನನಗೆ ಅದನ್ನು ಗಮನ ಕೊಡಿ ಅಂತ ನಾನು ಕೇಳಿದೆ ಸರ್. ಏನೇ ಮಾತಾಡಿದ್ರು ಫೋನಲ್ಲಿ ರೆಕಾರ್ಡ್ ಇಟ್ಕೊಂತಾರೆ, ನಾ ಏನಾರ ಕೇಳಿದ್ರು ರೆಕಾರ್ಡ್ ಇಟ್ಕೊಂತಾರೆ, ನನ್ನ ಎದುರಿಸ್ತಾರೆ ಸರ್ ಇಂಡೈರೆಕ್ಟಾಗಿ. ಇವ್ರು ತಮ್ಮನ್ನು ಫೋನ್ ಮಾಡಿಬಿಟ್ಟು ಅದೇನು ಮಾಡ್ತಿರೋ ಮಾಡಿ ಇನ್ನೂ ಲೆವೆಲ್ಗೂ ಬಂದಿದ್ದಾರೆ. ಇನ್ನು ಈ ಬಗ್ಗೆ ಶಾಲೆಯ ಮಕ್ಕಳು ಪ್ರತಿಕ್ರಿಯೆ ನೀಡಿದ್ದು, ಸರಿಯಾದ ಸಮಯಕ್ಕೆ ಶಿಕ್ಷಕರು ಶಾಲೆಗೆ ಬರ್ತಾ ಇಲ್ಲ, ಪಾಠವನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಈ ಬಗ್ಗೆ ಕೇಳಿದ್ರೆ ನಿಮ್ಗೆ ಗೊತ್ತಿಲ್ವಾ, ಓದ್ಕೊಳ್ಳಿ ಅಂತಾರೆ. ಒಂದೊಂದ್ಸಲ ಶಾಲೆಯಲ್ಲಿರುವ ಟಿವಿಯಲ್ಲಿ ಪಾಠ ಹಾಕ್ತಾರೆ, ನಮಗೆ ಬೇರೆ ಶಿಕ್ಷಕರು ಬೇಕು ಎಂದು ಮಕ್ಕಳು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಪೊಲೀಸರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ರು. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಕಾದ್ ನೋಡ್ಬೇಕಾಗಿದೆ. 3ನೇ ಕ್ಲಾಸ್ ಓದ್ತಾ ಇದೆಯಾ? ಏನು ನಿನ್ನ ಹೆಸರು? ಈ ದೊಡ್ಡಯ್ಯ ಸಾರು ಸರಿಯಾಗಿ ಶಾಲೆಗೆ ಬರ್ತಾರಾ? ಎಷ್ಟೊತ್ತಿಗೆ ಬರ್ತಾರೆ? 1 ಗಂಟೆಗೆ ಬರ್ತಾರೆ. ಸರಿಯಾಗಿ ಪಾಠ ಮಾಡ್ತಾರಾ ನಿಮಗೆ? ಏನು ಹೇಳ್ತಾರೆ?
ತಗೊಂಡು ಹ್ಞೂ ಬರೀರಿ ಅಂತಾರೆ. ಹ್ಞೂ ಮಾಡ್ತೀವಿ. ಅವ್ರು ಓದಾದ್ಮೇಲೆ ಟಿವಿ ಹಾಕೊಂಡು ಪಾಠ ಕೇಳ್ತಾ ಇರ್ತೀವಿ. ಹಾಂ ಅದನ್ನ ಸರು ಬುಕ್ಸ್ ತಗೊಬನ್ನಿ ಅಂತಾರೆ, ಹ್ಞೂ ಓದಿ ಅಂತಾರೆ. ಗೊತ್ತಾಗದೆ ಅಂತ ಕೇಳ್ತೀವಿ ಅಂತ, ಹ್ಞೂ ಆದ್ರೂ ನಿನ್ ಗೊತ್ತಾಗಲ್ಲ ಅಂತ ಕೇಳ್ತಾರೆ. ಸಾಯಂಕಾಲ ಎಷ್ಟೊತ್ತಿಗೆ ಹೋಗ್ತಾರೆ ವಾಪಸ್ಸು ಮನೆಗೆ? 4:45. 4:45 ಹೋಗ್ತಾರಾ? ಇನ್ನಿಬ್ಬರು ಮಾಸ್ಟರ್ ಬರ್ತಿರಲ್ಲ ಅವ್ರು ಎಂತ ಹೋದ್ರು ಕೆಲಸ ಬಿಟ್ಬಿಟ್ಟು? ದೊಡ್ಡ ಸರು ಉಮೇಶ್ ಅವರೇ, ನಾನು ನೀನು ಬೇರೆ ಸ್ಕೂಲ್ಗೆ ಹೊಂಟೋಗೋಣ ಅಂದರು. ಹ್ಞೂ ಉಮೇಶ್ ಅವರು ಈ ಸ್ಕೂಲ್ ಬೇಡಕ್ಕೆ ಬೇಡ ಅಂದ್ಬಿಟ್ಟು ಅವ್ರ ಸ್ಕೂಲ್ಗೆ ಹೊಂಟಿದ್ರು. ಹಾಂ 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 ಎಂತ ಗಂಗಂತ ಅಂತಿದ್ರು? ಬೀಗ ಹಾಕ್ತಿದ್ರು, ಅದಕ್ಕೆ. ಎಂತ ಬೀಗ ಹಾಕಿತ್ತೆ ಅಂತ ಹಚ್ಬಿಟ್ಟ? ದೊಡ್ಡ ಸರು ಕರೆಕ್ಟಾಗಿ ಗೊತ್ತಿರಲಿಲ್ಲ, ಅದಕ್ಕೆ ಬೀಗ ಕೂರಿಸ್ಬಿಟ್ಟು ಸ್ಕೂಲ್ ಹುಡುಗರು ಎಲ್ಲರನ್ನೂ ಕಳಿಸ್ಬಿಟ್ಟಿದ್ರು. ನಿಮಗೆ ಈಗ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಮಾಸ್ಟ್ರು. ಈಗೇನು ನಿಮಗೆ ಶಾಲೆಗೆ ಬೇರೆ ಟೀಚರ್ ಬೇಕಾ, ಮಾಸ್ಟರ್ ಬೇಕಾ ಚೆನ್ನಾಗಿ ಪಾಠ ಮಾಡೋರು? ಹ್ಞೂ ಹೌದು.